ಪ್ರಶಂಸಿಸಿ ಅವರು ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕೆಲಸ ಆಗಿತ್ತು. ಇದೇ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾರೆ, ಪ್ರದೀಪ್ ಈಶ್ವರ್ ಊರಿಗೆ ಹೋಗ್ತಿದ್ದಾರೆ, ಅವ್ರು ಹೋಗಿದ ಕಡೆ ಎಲ್ಲ ರಸ್ತೆಗಳ ಗುಣಿಗಳು ಬೀಳ್ತಿದೆ ಅಂತ ಹೇಳ್ತಾರೆ. ಅದೇ ಅವ್ರು 10 ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದೆ. ಈಗ ಗುಣಿಗಳು ಮುಚ್ಚಕ್ಕೆ ನಾನು ಹೋಗ್ತಾ ಇದ್ದೀನಿ. ಡ್ರಾಮಾ ಮಾಡ್ತೀರಿ ಪೆದ್ದಯ್ಯ ಅಂತ ಡ್ರಾಮಾ ಮಾಡ್ತಾರೆ. ಆ ಡ್ರಾಮಾ ಎಲ್ಲ ಜನಗಳಿಗೂ ಗೊತ್ತಾಗೋ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ದಿನ ನಡೆಯಲ್ಲ. ಬಟ್ ಅವರಷ್ಟು ದೊಡ್ಡ ಆ್ಯಕ್ಟ್ರ್ ಅಂತೂ ನಾನಲ್ಲ. ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ. ಅವರು ದೊಡ್ಡ ಆ್ಯಕ್ಟ್ರ್. ಅವರು ಕಣ್ಣೀರು ಹೆಂಗೆ ಸುರಿಸಿದ್ರು ಅಂತ ನೋಡಿದ್ದೀವಿ ಅಲ್ವಾ. ವಿಡಿಯೋ ಸಾಧ್ಯ ಆದರೆ ವಿಡಿಯೋ ಪಕ್ಕ ಇಡೀ ಜನ ನೋಡಲಿ. ಸಂಸದರು ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಸರ್, ನಿಮ್ಮ ಹೃದಯ ವೈಶಾಲ್ಯತೆ ಮೆರೆದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಸರ್. ನೋಡಿ, ನಾನು 6 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಮಾತಾಡೋದು. ನಾವೆಲ್ಲಾದರೂ ಬೈತಿದ್ದೀವ? ನಾನು ಹೇಳೋದು ಸಂಸದರೆ, ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದು ಸಲ ಬನ್ನಿ. ನಾನು ಸಂಸದರನ್ನ ಆಹ್ವಾನ ಮಾಡ್ತೀನಿ, ಬನ್ನಿ. ಒಂದೇ ಊರಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಬನ್ನಿ, ಜೊತೆಯಲ್ಲೇ ಯಾವ್ದಾದ್ರು ಸೆಂಟ್ರಲ್ ರಿಲೇಟೆಡ್ ಇದ್ದರೆ ನೀವು ಸಾಲ್ವ್ ಮಾಡಿ, ಆಯಿತು. ಜನ ಯಾರನ್ನಾದರೂ ಇಷ್ಟಪಡಲಿ. ಸೊ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ನಾನು ಸಂಸದರನ್ನ ಆಹ್ವಾನಿಸ್ತಿದ್ದೀನಿ. ನನ್ನ ಜೊತೆ ಬಂದು ಯಾವುದಾದ್ರೂ 1-2 ಹಳ್ಳಿಗೆ ಬರಲಿ, ತಪ್ಪೇನಿದೆ. ನಾನು ಮನಸ್ಫೂರ್ತಿಯಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಸರ್, ಈ ಟಿಪ್ಪಣಿಯಲ್ಲಿ ನೀರು ಶುದ್ಧೀಕರಣ ಮಾಡಿದ್ರೆ 3ನೇ ಹಂತದಲ್ಲಿ ಪ್ರಶಂಸೆ ವ್ಯಕ್ತಪಡಿಸ್ತೀನಿ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಈಗ ಅವರು ಹೇಳಿದ್ದಾರೆ, 10 ವರ್ಷ ಇದ್ದರು, ಅವ್ರು ಮಾಡ್ಬೋದಾಗಿತ್ತು. ಈಗ ನಮ್ಮ ಮೇಲೆ ಹಾಕಿದ್ದಾರೆ. ನಾವು ಸರ್ಕಾರದಲ್ಲಿ ಫೈಟ್ ಮಾಡ್ತಿದ್ದೀವಿ, ನಾವೇನು ಸುಮ್ಮನೆ ಇಲ್ಲ. ಖಂಡಿತವಾಗೂ ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನಿದ್ದೀನಿ. ನನ್ನ ವೈಯಕ್ತಿಕ ಸ್ಟ್ಯಾಂಡ್ ಹೇಳ್ತಾ ಇದ್ದೀನಿ. ಆದರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಪ್ಪಿಸ್ಬೇಕು. ಪ್ರದೀಪ್ ಈಶ್ವರ್ ಒಬ್ಬ ತೀರ್ಮಾನ ತೊಗೊಂಡ್ರೆ ಆಗಲ್ಲ. ಇದು 100 ಕೋಟಿ ಪ್ರಾಜೆಕ್ಟು. ಈಗ ನಾನು ಜಕ್ಕಲಮಡುಗು ರಿಸರ್ವಾಯರ್ ರೈಸ್ ಮಾಡಿಸ್ಬೇಕು ಅಂತಿದ್ದೀನಿ. ಇದೆಲ್ಲ ಚಿಕ್ಕದು ಅನ್ನಿಸ್ತಿದೆ ನಿಮಗೆ. ನಾನು 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರಬೇಕು ಅನ್ನೋದು ನನ್ನ ಕನಸು. ಆ ಪ್ರಾಜೆಕ್ಟು 2028-29 ಸ್ಟಾರ್ಟ್ ಆಗುತ್ತೆ. 33ಕ್ಕೆ ಏನಾದರೂ ಮೆಟ್ರೋ ಬಂದರೆ ಚಿಕ್ಕಬಳ್ಳಾಪುರದ ಪಾಪ್ಯುಲೇಷನ್ನು ಸಡನ್ನಾಗಿ 2 ಲಕ್ಷ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಈಗಾಗಲೇ ಯಲಹಂಕ ದೇವನಹಳ್ಳದ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ತುಂಬ ಜನ ಬೆಂಗಳೂರವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಡನ್ನಾಗಿ ಒಂದು ಟೌನ್ ಪಾಪ್ಯುಲೇಷನ್ 2 ಲಕ್ಷ ಜಾಸ್ತಿ ಆದರೆ ನಾಳೆ ಬೆಳಗ್ಗೆ ನೀರು ಸಮಸ್ಯೆ ಬಂದರೆ ಹೆಂಗೆ ಕೊಡೋದು ನಾವು? ಹೆಂಗೆ ಕೊಡೋದು? ವಸತಿ ಸಮಸ್ಯೆ, ನೀರು ಸಮಸ್ಯೆ ಹೆಂಗೆ? ಇವಾಗ ಆ ಪ್ರಾಜೆಕ್ಟ್ ಕೈ ಹಾಕಿದ್ರೆ ಅದು ಇನ್ನೊಂದು 10 ವರ್ಷ ತಗೊಳುತ್ತೆ ಮುಗಿಯೋದು. ಫಸ್ಟು DPR ಮಾಡಬೇಕು, ರಿಸರ್ವಾಯರ್ ಕಂಟೆಂಟ್ ರೈಸ್ ಮಾಡಬೇಕು, ಇಂಟರ್ಸ್ಟೇಟ್ ವಾಟರ್ ಇಶ್ಯೂನ ಸಾಲ್ವ್ ಮಾಡಬೇಕು. ಇದಕ್ಕೆ ಪ್ರಸ್ತಾಪ ಇಟ್ಟಿದ್ದೀನಿ ನಾನು. ಇದೊಂದು 500-600 ಕೋಟಿನೇ ಬೇಕು, ಇನ್ನೂ ಜಾಸ್ತಿ ಬೇಕೇನೋ ಗೊತ್ತಿಲ್ಲ. ನಾನು ಅಂದಾಜು ಹೇಳ್ತಿದ್ದೀನಿ. ನಾನು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. 2ನೇದು. ಸೊ ಒಂದೊಂದೇ ಮಾಡ್ತಿದ್ದೀನಿ. ಈಗ ನಗರಸಭೆಯಲ್ಲಿ 700 ಖಾತೆಗೆ ತಡೆ ಇದೆ. ಯಾರೋ ದೊಣ್ಣೆ ನಾಯಕ ಬರಬೇಕಂತ ಅವ್ರು ಹಂಚೋದಂಕ ಇದನ್ನ ಡಿಲೇ ಮಾಡ್ತಿದ್ದಾರೆ. ಇದ್ರ ಕುರಿತು ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ. ನಗರಸಭೆ ಅಧ್ಯಕ್ಷರು ಯಾರು? ಅವರು. ಸಂಸದರು ಯಾರು? ಅವರು. ನನಗೂ ನಗರಸಭೆಗೆ ಏನು ಸಂಬಂಧ? ಖಾತೆ ಮಾಡಿದ್ದಾರೆ, ಕೊಡೋಕ್ಕೆ ಹೇಳಿ. ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳೆ ಬೀಜ ತಿನ್ನಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಲ್ವಾ ಸರ್? ಅವರು ಅದಲ್ಲ ಹೇಳಿರೋದು. ಕಮಿಷನರ್ ಬೇರೆ ಲಂಚ ತಗೊಂಡಿದೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ. ನೋಡಿ, ಕಮಿಷನರ್ ಮಾಡಿರೋದು ಅಂತಲ್ಲ, ನಿಮಗೊಂದು ಗೊತ್ತಿರಬೇಕು. ಲಾಸ್ಟ್ ಟೈಮ್ ಕಮಿಷನರ್ ಒಬ್ಬರಿದ್ದರು, ವಾಸ್ತವ ನಿಮಗೆ ಗೊತ್ತಿರಬೇಕು. ಮಂಜುನಾಥ್ ಅವರಿದ್ದರು. ಅವ್ರದ್ದೇನಾಯಿತು, ಯಾರೋ ಒಬ್ಬರು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋಗಿ ಮಂಜುನಾಥ್ ಅವ್ರಿಗೆ ಕಮಿಷನರ್ ಆಗಿ ಎಲಿಜಿಬಿಲಿಟಿ ಇಲ್ಲ ಅಂತ ಕೋರ್ಟಲ್ಲಿ ಸ್ಟೇ ಬಂತು. ಅವಾಗ ಏನಾಯಿತು, ಇಮಿಡಿಯೇಟಾಗಿ ನಾನು ತಂದಿರೋ ಮಂಜುನಾಥ್ ಅವರು ಇಮಿಡಿಯೇಟಾಗಿ ಕೋರ್ಟ್ ಆರ್ಡರ್ ಬಂದಿದ್ದಕ್ಕೆ ರಿಲೀವ್ ಆಗಬೇಕಾಯಿತು. ಆವಾಗ ಏನಾಯಿತು, ಇಮಿಡಿಯೇಟಾಗಿ ಯಾರಾದರೂ ಇಲ್ಲಿ ನಿಭಾಯಿಸಬೇಕು ಅಂತ ಟೆಂಪ್ರರಿಯಾಗಿ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ವಾ. ಈಗ ಅಧಿಕಾರಿಗಳು ಅವ್ರೇನಾದ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅದು ಸೆಕೆಂಡ್ರಿ. ಅವ್ರು ಹಾಕಿರೋದು ಅಲ್ವಾ. ಇದನ್ನು ದಯವಿಟ್ಟು ಅವ್ರು ತಿಳ್ಕೊಬೇಕು, ಕಮಿಷನರ್ ಹೆಂಗೆ ಬಂದರು, ಏನು ಬಂದರು ಅಂತ. ಬಟ್ ಈಗ ನಡೀತಿದ್ದಲ್ಲ, ಅವ್ರ ಕಂಟ್ರೋಲಲ್ಲೇ ಇದೆ ಅಲ್ವಾ. ಅವ್ರ ನಗರಸಭೆ ಅವ್ರು ಮಾಡ್ಬೋದಲ್ಲ. ಸರ್, ಸಾರ್ವಜನಿಕ ಜಿಲ್ಲಾಸ್ಪತ್ರೆಯಲ್ಲಿ ತುಂಬ ಬಹು ಭ್ರಷ್ಟಾಚಾರದ ನಡೀತಿದೆ ಅಂತ ನಿನ್ನೆ ಕಲ್ಲಹಳ್ಳಿ ಪಂಚಾಯಿತಿ 3 ಹಳ್ಳಿ ವ್ಯಾಪ್ತಿಯ 3 ಹಳ್ಳಿ ಸುತ್ತಿದ್ವಿ. ಆ 3 ಹಳ್ಳಿಯಲ್ಲೂ ಅವ್ರದ್ದೇ ಸಮಸ್ಯೆಗಳು. ಒಂದು ಬಂಡೆ ಮೇಲೆ ಇದೆ ಊರು ಇಟಕ್ನಹಳ್ಳಿಯಲ್ಲಿ, ಅಲ್ಲಿ ಟಾಯ್ಲೆಟ್ಸು ಮತ್ತು ಚರಂಡಿ ವ್ಯವಸ್ಥೆ ಪ್ರಾಬ್ಲಮ್ ಇದೆ. ಅದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಈ 3 ಊರಲ್ಲಿ ಕಂಪ್ಯಾರಿಟಿವ್ಲಿ ಅಂದರೆ ಡ್ರೈನೇಜ್ ಸಮಸ್ಯೆನೇ ಹೆಚ್ಚು ಕಂಡು ಬಂತು. ಮತ್ತು KEBದು ಮತ್ತು ಬಸ್ ಬರ್ತಿರಲಿಲ್ಲ ಇಲ್ಲಿಗೆ, ಹಂಗೆ ಹೋಗ್ತಿತ್ತು. ಅವ್ರಿಗೂ ನಿರ್ದೇಶನ ಕೊಟ್ಟಿದ್ವಿ, ಬಸ್ ಬಿಡಂಗೆ ಮಾಡ್ತೀನಿ.
ತುಂಬ ಸಮಸ್ಯೆಗಳು ಸಾಲ್ವ್ ಆಗ್ತಿದೆ ಸರ್. ರಸ್ತೆ ಈ ಊರಿಗೆ ರಸ್ತೆ ಕೇಳಿದ್ದಾರೆ, CC ರೋಡ್, ಇದು ಹಾಕಿಸ್ತೀನಿ ನಾನು. ಅದನ್ನು ರಸ್ತೆ ಪ್ರಾಬ್ಲಮ್. ಅಲ್ಲಿ ಬಂಡೆ ಮೇಲೆ ಇರೋದ್ರಿಂದ ಅಲ್ಲಿ ಇಟಪ್ನಳ್ಳಿಯಿಂದ ಜಂಗಮಾರ್ನಳ್ಳಿಗೆ ರಸ್ತೆ ಓಡಾಡಕ್ಕೆ ಇಲ್ಲ, ಅದು ಆಗಿದೆ, ಅದು ಸ್ಯಾಂಕ್ಷನ್. ಇಟಪ್ನಳ್ಳಿಯಿಂದ ಜಂಗಮಾರ್ನಳ್ಳಿ 6 ರೋಡು ಮತ್ತು 7 ಕಿಲೋಮೀಟರ್ ರಾವಲ್ಬೆಟ್ಟ ರೋಡ್, ಆ 3 ರೋಡ್ಗೆ 10 ಕೋಟಿ ಆಗಿದೆ. ಆ ರೋಡ್ ಎಲ್ಲ ಆಗಿದೆ. ಕೇತನಹಳ್ಳಿಯಿಂದ ಕೊತ್ತೂರಿಗೂ ಆಗಿದೆ, 2 ಕೋಟಿ ಆಗಿದೆ. ಅದು ಕೆಲಸ ಸ್ಟಾರ್ಟ್ ಆಗಬೇಕಷ್ಟೇ ಸರ್. ಸರ್, ಸಣ್ಣ ಮಗು ಬಂದು ನಿಮ್ಮ ಜೊತೆಯಲ್ಲಿ ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರು, ಏನೋ ಅವ್ರ ತಂದೆನ ಅವ್ರ ತಾಯಿ ನೋಡಿ, ಅದೇನಾಗಿದೆ, ಆ ಮಗು ಚಿಕ್ಕ ಮಗು, ಒಂದು 3ನೇ ಕ್ಲಾಸೇನ, ಅವ್ರ ತಾಯಿಯವರು ಅವ್ರ ತಂದೆನ ಮರ್ಡರ್ ಮಾಡ್ತಾರೆ ಅಂತ. ಅವ್ರ ತಾಯಿಯವ್ರಿಗೆ 14 ವರ್ಷ ಶಿಕ್ಷೆ ಆಗಿದೆ. ಈಗ ಅವ್ರ ತಾಯಿಯವರು ತಂದೆಯವ್ರನ್ನ ಕೊಲೆ ಮಾಡ್ತಾರೆ, ಅವ್ರ ತಾಯಿಯವ್ರಿಗೆ ಶಿಕ್ಷೆ ಆಗಿದೆ. ಈಗ ಮಗು ಅವ್ರ ಅಜ್ಜಿ ಮನೆಯಲ್ಲಿದೆ, ಅನಾಥವಾಗಿದೆ. ಈಗ ಆ ಮಗು ಅವ್ರ ಅಜ್ಜಿ ನಾನು ಸಾಕ್ತೀನಿ ಅಂತ, ಇನ್ನು ಕೆಲವರು ಅವ್ರ ದೊಡ್ಡಮ್ಮ ನಾವು ಕರ್ಕೊಂಡೋಗಿ ಸಾಕ್ತೀವಿ ಅಂತ ಅವರು. ಸೊ ಈಗ ಆ ಮಗು ನಾನು ಅಜ್ಜಿ ಜೊತೆ ಇರ್ತೀನಿ ಅಂದೆ. ನಾನು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಕಾನೂನಲ್ಲಿ ಮೈನರ್ ಅವರು ಸ್ಟೇಟ್ಮೆಂಟ್ ಕೌಂಟ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ಆ ಮಕ್ಕಳದು. ಬಟ್ ಯಾವ ಥರ ಸುಪರ್ದಿ ಕೊಡಬೇಕು, ಯಾರು ಸಾಕೋಕ್ಕೆ ಅವಕಾಶ ಅಂತ ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಹೇಳ್ತೀನಿ. ಬಟ್ ತುಂಬ ಕಷ್ಟಗಳು ಕೇಳಿ ಬರ್ತಿದೆ. ತುಂಬ ಜನ ಮಕ್ಕಳು ತಂದೆನ ಕಳ್ಕೊಂಡಿದ್ದಾರೆ, ಅಪ್ಪ ಅಮ್ಮ ಇಲ್ಲದೇ ಇರೋರು ಇದ್ದಾರೆ, ಸ್ಟ್ರಗಲಲ್ಲಿದ್ದಾರೆ. ಇವೆಲ್ಲ ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೀವಿ ಸರ್. ಸರ್, ನಿಮ್ಮ ಕಾರ್ಯಕ್ರಮವನ್ನು ನಮ್ಮ ಇರೋದು ಹೇಳಿದ್ದೀರಾ, ನಾವು ತುಂಬ ಅದಕ್ಕೆ ಕಡಿವಾಣ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀವಿ. ದಯವಿಟ್ಟು ದಾಖಲೆ ಸಮೇತ ಕೊಡಿ. ನೀವು ಸ್ಟಿಂಗ್ ಆಪ್ರೇಷನ್ ಮಾಡಿ. ನಾನು ಶಾಸಕನಾಗಿ ಹೇಳ್ತಿದ್ದೀನಿ, ಯಾವನಲ್ಲಿ ಭ್ರಷ್ಟಾಚಾರ ಮಾಡ್ತಾನೋ ಬಯಲಿಗೆಳೆದು ತೋರಿಸಿ. ನೆಕ್ಸ್ಟ್ ಡೇ ಸಸ್ಪೆನ್ಷನ್ ಲೆಟರ್ ನಾನು ರೆಡಿ ಮಾಡ್ತೀನಿ. ಓರಲಿ ನಾನು ಹೇಳೋದೇನು ಗೊತ್ತಾ, ಓರಲಿ ಹೇಳೋದಲ್ಲ, ಭ್ರಷ್ಟಾಚಾರ ನನಗೆ ಹೆಸರು ಹೇಳಬೇಕು. ನೀವು ಡೈರೆಕ್ಟಾಗಿ ಹೋಗಿ ಯಾರು ಕೊಟ್ಟರು ಯಾರು ತೊಗೊಂಡ್ರು ಸಾರ್ವಜನಿಕ ಜೀವನದಲ್ಲಿ ಇಡಿ. ಕ್ರಮ ತಗೊಳ್ಳಿಲ್ವಾ ನನ್ನ ಕೇಳಿ. ಮಾಧ್ಯಮದವರನ್ನ ಆ DHO ಆಫೀಸ್ ಒಳಗಡೆ ನಮಗೆ ಇಲ್ಲ, ನೀವೇನಾಗುತ್ತೆ, ಮಾಧ್ಯಮದವರು ಕೆಲವರು ಮಾಧ್ಯಮದವ್ರು ಏನು ಮಾಡ್ತಾರೆ, ಇಷ್ಟ ಬಂದಂಗೆ ಬೇರೆ ಟೈಮಲ್ಲೆಲ್ಲ ಹೋಗ್ತಾರೆ. ನೀವೆಲ್ಲ ಮಾಧ್ಯಮದವ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಸರ್ ಇಂಥ ಟೈಮಲ್ಲಿ ನಮ್ಗೆ ಅಲೋ ಮಾಡಿ ಅಂತೇಳಿ. ಕೆಲವ್ರು ಏನು ಮಾಡ್ತಾರೆ, ಎಲ್ಲರೂ ಮೊಬೈಲ್ ಇಟ್ಕೊಂಡು, ಒಬ್ಬೊಬ್ಬರು ಮೊಬೈಲ್ ಇಟ್ಕೊಂಡು ನಂದೊಂದು ಚಾನಲ್ ಇದೆ ಅಂತ ಹೋಗಿ ಹೆಂಗೆ ಧಮಕಿ ಹಾಕ್ತಾರೆ. ನಾನು ಸೇಮ್ ವಿಚಾರ ಕೇಳಿದೆ, ಯಾಕ್ರಿ ಅಂದರೆ ಸರ್ ಮಾಧ್ಯಮದವ್ರು ಯಾರ್ದು ಪಾಸ್ ಇದೆಯೋ ನಾವು ಅಲೋ ಮಾಡ್ತೀವಿ. ಇಲ್ಲೇನಾಗ್ತಿದೆ, ಸಿಗ್ದವರೆಲ್ಲ ಮೊಬೈಲ್ ಇಟ್ಕೊಂಡು ನಂದೊಂದು ಚಾನಲ್ ಇದೆ ಅಂತ ಹೋಗ್ತಾ ಇದ್ದಾರೆ. ನೀವು ಅಫಿಷಿಯಲ್ ಜರ್ನಲಿಸ್ಟ್ಗಳು ಯಾರಿದ್ದೀರಾ, ನಾನು ಬೇಕಾದರೆ ಡೀನಿಗೆ ಡೈರೆಕ್ಷನ್ ಕೊಡ್ತೀನಿ, ಹೋಗಿ ನೀವು ನಿಮ್ಮ ಕಾರ್ಡ್ ತೋರಿಸ್ಬಿಟ್ಟು ಸರ್ ನಾವು ಮಾಧ್ಯಮದವ್ರು ಅಂತ ಹೇಳೋಗಿ. ಏಕಾಏಕಿ ಪ್ರೊಸೀಜರ್ ಫಾಲೋ ಆಗದೆ ನುಗ್ಗಬೇಡಿ. ನೀವು ಹೋಗಿ ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ. ಅವ್ರೇನು ಹೇಳ್ತಾರೆ ಸರ್, ಏಕಾಏಕಿ ಯಾರಂದರೆ ಅವ್ರು ಬಂದು ಮೊಬೈಲ್ ಇಟ್ಟು ನಾನು ಜರ್ನಲಿಸ್ಟ್ ಅಂತಾರೆ ಅಂತ, ಅದು ಅವ್ರು ಹೇಳೋ ವಾದ. ನೀವು ಹೋಗಿ ಕಾನೂನು ರೀತಿ, ಈಗ ನೀವು ಪತ್ರಕರ್ತರು, ನಿಮ್ಮ ಹತ್ರ ಕಾರ್ಡ್ ಇದೆ, ನೀವು ಹೋಗಿ ಅದೇನಿದೆಯೋ ಬಯಲು ಮಾಡಿ, ನಮ್ಮದೇನು ಅಭ್ಯಂತರ ಇದೆ ಸರ್. 27 ವರ್ಷದ ರಕ್ಷಿತ್ ರೆಡ್ಡಿಗೆ 27 ವರ್ಷದ ರಕ್ಷಿತ್ ರೆಡ್ಡಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದಾರೆ, KPCCಯಿಂದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಾನು ಭಾಳ ಖುಷಿ ಆಗ್ತಿದೆ. ನಮ್ಮ DK ಸಾಹೇಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಉಸ್ತುವಾರಿ ಸಚಿವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬ್ಲಾಕ್ ಅಧ್ಯಕ್ಷರನ್ನ ಮಾಡಿ, ನಾನು ರಕ್ಷಿತ್ ರೆಡ್ಡಿ ಯುವಕ ಅನ್ನೋ ಕಾರಣಕ್ಕೆ ಮಾಡಿದೆ ಅನ್ನೋದಕ್ಕಿಂತ ನಾನು ಆ ಹುಡುಗನ ಕುಟುಂಬ ಹಿನ್ನೆಲೆಯಿಂದ ಮಾಡಿದೆ. ನಿಮಗೆ ಗೊತ್ತಿರಬೇಕು, ರಕ್ಷಿತ್ ರೆಡ್ಡಿ ಅವ್ರ ತಾತ ರಾಮಚಂದ್ರ ರೆಡ್ಡಿಯವರು DK ಸಾಹೇಬರಿಗೆ ಆಪ್ತರು. DK ಸಾಹೇಬರು ಅವ್ರ ಮನೆಗೆ ಬರ್ತಿದ್ದರು. ಅದ್ರ ಜೊತೆ ಅವ್ರ ತಾತ ಅವರು ಆ ಭಾಗದಲ್ಲಿ ರಾಜಕಾರಣ ಮಾಡಿದವರು. ರಕ್ಷಿತ್ ರೆಡ್ಡಿ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು. ಲಾಸ್ಟ್ ಇಯರು ಹೃದಯಾಘಾತ ಆಗಿ ತೀರೋದ್ರು. ಅವ್ರ ಅಣ್ಣ ತಾಲೂಕ್ ಪಂಚಾಯತಿ ಕರೆಂಟ್ ಮೆಂಬರ್. ಅವ್ರ ಕುಟುಂಬನೇ ಕಾಂಗ್ರೆಸ್ ಹಿನ್ನೆಲೆ ಇತ್ತು. ನಾನು ರಾಮಚಂದ್ರ ರೆಡ್ಡಿ ಅವ್ರ ಶ್ರೀಮತಿ ಅವ್ರನ್ನ ಅಕ್ಕನೋಗಿ, ಅಕ್ಕ ಈಗ ಯಜಮಾನರು ಈ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ತುಂಬ ಸೇವೆ ಸಲ್ಲಿಸಿದ್ದಾರೆ, ಅಣ್ಣ ಬೇರೆ ಮನೆ ಹೃದಯಾಘಾತದಿಂದ ತೀರೋದ್ರು, ಏನಕ್ಕ ನಿಮ್ಮ ಕುಟುಂಬಕ್ಕೆ ನಾನು ಯಾವ ಥರ ಸಹಕರಿಸ್ಬೋದು ಅಂತ ಕೇಳಿದ್ರೆ, ನನ್ನ ಮೊಮ್ಮಗನ್ನ ಸಂಘಟನೆಗೆ ತೊಡಗಿಸ್ಕೊಳ್ರಪ್ಪ ಅಂತ ಹೇಳಿದ್ರು. ಆವಾಗ ನಾನು ರಕ್ಷಿತ್ ರೆಡ್ಡಿ ಅವ್ರನ್ನ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದು. ಇದು ನಿಜವಾದ ಹಿನ್ನೆಲೆ. ಅವ್ರು ಏಕಾಏಕಿ ಅವ್ರ ತಾತ, ಅವ್ರ ಫ್ಯಾಮಿಲಿ, ಅವ್ರ ಅಣ್ಣ ಎಲ್ಲ ಕಾಂಗ್ರೆಸ್ಸಲ್ಲಿ ಎಲೆಕ್ಟೆಡ್ ಅಲ್ಲ. ನಾನು ಹೇಳೋದು, ಈಗ ನಮ್ಮ ತಂದೆ, ನಮ್ಮ ಅಣ್ಣ ಕಾಂಗ್ರೆಸ್ಸಲ್ಲಿ ದುಡಿದಿದ್ರೆ ನಾನು ಕಾಂಗ್ರೆಸ್ಸೇ ತಾನೆ. ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೀನಿ. ಮತ್ತು ಆ ಸಮುದಾಯನ ಗುರುತಿಸಬೇಕಾಗಿತ್ತು. ಮತ್ತು ನನ್ನ ಬ್ಲಾಕ್ ಅಧ್ಯಕ್ಷರು ಇವರು ಕೊಡೋದ್ರಿಂದ ಇನ್ನೊಂದಿದೆ, 9 to 5 ಟೈಮ್ ಟೇಬಲ್ ಹಾಕಿದ್ದೀನಿ ಬ್ಲಾಕ್ ಅಧ್ಯಕ್ಷರಿಗೆ. ಸುಮ್ಮನೆ ಬ್ಲಾಕ್ ಅಧ್ಯಕ್ಷರಾಗಿ ಇಲ್ಲ 9 to 5 ಎಲ್ಲ ಕೆಲಸ ಬಿಟ್ಟು ಪಕ್ಷದ ಕೆಲಸ ಮಾಡಬೇಕು. ನಾಗಭೂಷಣ್ ಅವ್ರಿಗೆ, ರಕ್ಷಿತ್ ರೆಡ್ಡಿ ಅವ್ರಿಗೆ ವೀಕ್ಲಿ 5 days ಟೈಮ್ ಟೇಬಲ್ ಹಾಕಿದ್ದೀನಿ. 9 to 5 ಈ ಹಳ್ಳಿಗೆ ಹೋಗಬೇಕು, ಈ ಲೀಡ್ರನ್ನ ಮಾತಾಡಬೇಕು, ಅವ್ರ ಕಷ್ಟ ಸುಖ ವಿಚಾರಿಸಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಬೂತ್ ಕಮಿಟಿ ಮಾಡಬೇಕು, ಬೇರೆ ಏನೂ ಕೆಲಸ ಇಟ್ಕೊಳ್ಳೋಂಗಿಲ್ಲ. ಅವ್ರಿಗೆ ಇರೋ ಕೆಲಸನೂ ರಿಸೈನ್ ಮಾಡಿಸಿ ಬ್ಲಾಕ್ ಕೊಟ್ಟಿರೋದು ನಾನು. ನಾಗಭೂಷಣ್ ಅವ್ರು ಟೀಚರಾಗಿ ರಿಸೈನ್ ಮಾಡಿದ್ದಾರೆ. ರಕ್ಷಿತ್ ಅವ್ರು ಅವ್ರ ಕಾಲೇಜ್ ಜವಾಬ್ದಾರಿಯಿಂದ ಆಚೆ ಬಂದಿದ್ದಾರೆ. 9 to 5 ಪಾರ್ಟಿ ಕೆಲಸ ಮಾಡ್ತಾರೆ. ಅಂಥವ್ರು ಕೊಡಬೇಕಲ್ಲ. ನೀವೆಲ್ಲೋ ಮನೇಲಿ ಕೂತ್ಕೊಂಡು ತಿಂಗಳಿಗೊಂದು ಸಲ ಪಾರ್ಟಿ ಫಂಕ್ಷನ್ ಆದಾಗ 50,000 ಇಪ್ಪಿಸ್ಕೊಂಡು 40,000 ಜೋಬ್ಲ ಪೆಟ್ಕೊಂಡೆ ಶೇಷಕ ಇಲ್ಲದೆ. ಪಾರ್ಟಿ ವರ್ಕು ಅಂದರೆ ಖರ್ಚು ಮಾಡಬೇಕಲ್ಲ.
ನಂದಿ ಬೆಟ್ಟ ಶಿಫ್ಟ್ ಆಗಿಲ್ಲ ಶಿಫ್ಟ್ ಆಗಿದೆ ಇಲ್ಲ, ಜುಲೈ 3 ಅಂತ ಇದೆ, ಬಟ್ ಫೈನಲ್ ಅನೌನ್ಸ್ಮೆಂಟ್ ಮಾಡ್ತಾರೆ. ರೀಸನ್ ಇಷ್ಟೇ ಸರ್, 23 ಅಥವಾ 27 ಅಂತ ನಿನ್ನೆ ಪಾಟೀಲ್ ಹೇಳಿದ್ದಾರೆ. 3ನೇ ತಾರೀಕು ಅಂತ ಅಂತಿದ್ದಾರೆ. ಬಟ್ ಅದೇನಾಗಿದೆ ಸರ್, ನಾನಿವಾಗ ಸಪೋಸ್ ಒಂದು ಟೂರಿಸಮಿಂದ ಒಂದು ಪ್ರಪೋಸಲ್ ಕಳಿಸಿರ್ತೀವಿ, ಅದು ಟೂರಿಸಮ್ ಅವರಿಂದ ಫೈಲ್ ಪುಟಪ್ ಆಗಿ ಫೈನಾನ್ಷಿಯಲ್ ಅಪ್ರೂವಲ್ ಬಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಎಸ್ ಅನ್ಬೇಕು. ಎಸ್ ಅಂದಮೇಲೆ ನಾವಿಲ್ಲಿ ಕ್ಯಾಬಿನೆಟಲ್ಲಿ ಇಡೋಕ್ಕಾಗೋದು. ಆದರೆ ನಾವು ಎಷ್ಟೋ ಮನವಿಗಳು ಕೊಟ್ಟವಲ್ಲ, ಒಂದು ಸಲ ಕ್ಯಾಬಿನೆಟ್ ಫಿಕ್ಸ್ ಆದಮೇಲೆ ನಾವು 1 ಮಂತಲ್ಲಿ ಮನವಿ ಕೊಟ್ಟವಲ್ಲ, ಅದು ಇನ್ನೂ ಪ್ರೋಸೆಸ್ ಆಗಿ FDಗೆ ಬಂದಿಲ್ಲ. ಮತ್ತು ನಾವಿಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನೂ ಅನೌನ್ಸ್ ಮಾಡಲಿಲ್ಲ ಅಂದರೆ ಬರೀ ಎತ್ತಿನೊಳಗೆ 660 ಕೋಟಿ ಕೇಳಿದ್ದೀವಿ, ಅದು ಪ್ರಪೋಸಲ್ ಬರೋಕ್ಕೆ ಡಿಲೇ ಆಯಿತು. ಮತ್ತು ಇಟ್ಟು ಏಕಾಏಕಿ ನಮ್ಮ ಡಿಸ್ಟಿಕ್ಗೆ ಏನೂ ಅನೌನ್ಸ್ ಆಗಲ್ಲ ಅಂದರೆ ಇದಾಗುತ್ತೆ ಅಂತ ನಾವೇ ವಿನಂತಿ ಮಾಡಿದ್ದು. ನಮ್ಮ ಸಚಿವರು ನಾವೆಲ್ಲ ವಿನಂತಿ ಮಾಡಿ ಡಿಲೇ ಸ್ವಲ್ಪ ಮುಂದೆ ಹಾಕಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದು. ಸರ್ ಏನು ಅನೌನ್ಸ್ ಮಾಡಿದೆ ಕ್ಯಾಬಿನೆಟ್ ಮಾಡಿದ್ರೆ ನಮ್ಮ ಭಾಗದ ಜನ ಬೇಸರ ಆಗ್ತಾರೆ ಅಂತೇಳಿ ಆದಷ್ಟು ಎಷ್ಟು ಬೇಕೋ ಅಷ್ಟು ಅನೌನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ನಿನ್ನೆ ಅಜೆಂಡಾದಲ್ಲಿ ಸುಮಾರು 3-4 ಸಬ್ಜೆಕ್ಟ್ ಇತ್ತು. ಅಲ್ಲಿ ಸರ್ ಈ ಸಬ್ಜೆಕ್ಟ್ಸ್ನ ಅಲ್ಲಿ ಡಿಸ್ಕಸ್ ಮಾಡಬೇಡಿ, ನಮ್ಮ ಡಿಸ್ಟಿಕ್ಗೆ ಬಂದಾಗೆ ಅನೌನ್ಸ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಎತ್ತಿನ ಒಳ್ಳೆದು ಇದೆಯಾ ಸರ್ ಸಬ್ಜೆಕ್ಟ್? 650 ಕೋಟಿ ಬರುತ್ತೆ. ಇದೆ ಬೇಕಲ್ಲ, ಚಿಕ್ಕಬಳ್ಳಾಪುರ ಒಂದಕ್ಕೆ 300 ಕೋಟಿ ಬೇಕೀಗ. ನಾನು ಕೇಳಬೇಕಲ್ಲ, 300 ಕೋಟಿ ಅನೌನ್ಸ್ ಮಾಡಿದೆ ನಾವು ಬಿಡ್ತೀವ? ನಾವಂತೂ ಸರ್ ನಮಗೆ ದುಡ್ಡು ಬೇಕೇ ಬೇಕು ಅಂತ CM ಅವ್ರಿಗೆ ಹಠಕ್ಕೆ ಬಿದ್ದಿದ್ದೀವಿ. ಮುಖ್ಯಮಂತ್ರಿಗಳು ಕೊಡ್ತಾರೆ. ಈ ಥರದ ಎಲ್ಲ ಒಂದು ಜನಪರ ಕೆಲಸಗಳು ಮಾಡಿದ್ರೆ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಹೇಳಿದ್ದಾರೆ ಸರ್ ಸಂಸದರು. ಯಾರು ಸಂಸದರು ಅವರು ಇನ್ನು ಜೈ ಅಂದ ಏನು ಮಾಡ್ತಾರೆ? ಜನ ಜೈ ಅಂದಾಗ 2 ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ, ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ. ಸೊ ಅವ್ರು ಸಂಸದರಾಗೇ ಸೂಕ್ತ ಅಂತ ನನ್ನ ಅಭಿಪ್ರಾಯ, ನಾನು ಶಾಸಕನಾಗೇ ಸೂಕ್ತ ಅಂತ ಅಭಿಪ್ರಾಯ. ಬಟ್ ನಾನಂತೂ ಹೇಳ್ತೀನಿ, ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಪ್ರೊವೈಡೆಡ್ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್. ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್, ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಒಳ್ಳೆ ರಾಜಕಾರಣ ಮಾಡೋಣ. ಯಾಕೆ ರಾಯಲಸೀಮಾ ರಾಜಕಾರಣ ಇಲ್ಲಿಗೆ ತರೋದು ನಾವು? ಅವ್ರು ನನ್ನನ್ನು ಹೊಗಳಿ ನಾನು ಅವ್ರನ್ನ ಹೊಗಳ್ತೀನಿ. ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋಣ ಅಲ್ವಾ? ನಿಮ್ಮ ಕಾರ್ಯಕರ್ತರು ಹೇಳ್ತೀವಿ ಸರ್, ಅವ್ರ ಜೊತೆಯಲ್ಲಿ ಬಂದರೆ ಪ್ರದೀಪ್ ಈಶ್ವರ್ ಜೊತೆಯಲ್ಲಿ ಚಾಪೆ ಆಗ್ತೀವಿ ಅವ್ರಿಗೂ. ಅಪ್ಪ ನಾನು ಅವ್ರು ಬಂದರೆ, ಅವ್ರೇನಾದರೂ ಬರ್ತಾರೆ ಅಂದರೆ ನಾನೇ ಕರ್ಕೊಂಬರ್ತೀನಿ ಜೊತೆಯಲ್ಲಿ. ಸಂಸದರನ್ನ ಕರ್ಕೊಂಬಂದು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ. ಅವರೆಲ್ಲ ಕೆಳಗೆ ಕೂರಲ್ಲ, ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ. ನಾವು ಕೆಳಗೆ ಕೂರ್ತೀವಿ. ನಾವು ಬಡವ್ರ ಮಕ್ಕಳಪ್ಪ, ನಾವು ಬಡವ್ರ ಮಕ್ಕಳು. ನಾವು ಸ್ಯಾನಿಟೈಸರ್ ಹಾಕಲ್ಲ, ನಾವು ನಾವೆಲ್ಲ ನೆಲದ ಮೇಲೆ ಕೂರ್ತೀವಿ. ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ, ಒಳ್ಳೆ ಚೇರು, ಇಂಪೋರ್ಟೆಡ್ ಚೇರ್ ಹಾಕೋಣ. ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ. ಪಲ್ಲೆಲ್ಲ ಸುಡೋಣ, ಒಳ್ಳೆ ಮನಸ್ತೆ. మీరు గ్లాసుల్లో నీళ్ళు ఇస్తే తాగెళ్ళా, నేను తాగుతాను. ಹ್ಞೂ కదా. అందుకే ಹಿಮಾಲಯ ವಾಟರ್ ಬಾಟ್ಲೇ ತರಿಸ್ತೀನಿ, ಒಳ್ಳೆ ಚೇರೇ ಹಾಕ್ತೀನಿ, ಸ್ಯಾನಿಟೈಸರ್ ತರಿಸ್ತೀನಿ. ಹಿಡಿಯೋಣ ಛತ್ರಿ, ಪರವಾಗಿಲ್ಲ. ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ, ಹಿಡಿಯೋಣ. ಓಕೆನಾ? ಹೋಗಿ ಬರ್ತೀವಿ.